ಎಲ್ಲರೂ ಡಿ ಕೆ ಶಿವಕುಮಾರನ್ನು ವಿನ್ ಮಾಡಿರೋದು 2 ಸಲ ಬಂದ್ ಮಾಡಲಿಕ್ಕಲ್ಲ. ನಮ್ಗದು 2,000 ಎಷ್ಟು ಒಳ್ಳೇದಾಗ್ತಿತ್ತಂದರೆ, ₹1 ನಾವು ಹೊರಗಡೆ ದುಡಿಲಿಕ್ಕೆ ಹೋಗೋದಿಲ್ಲ. ಹೆಂಗಸರು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ತೀವಿ. ಹೊರಗೆ ನಮಗೆ ಬೇರೆ ಯಾವುದೂ ಆದಾಯ ಇರೋದಿಲ್ಲ. ಗಂಡಸರೇನು ನಮಗೆ ಹಣನೂ ಖರ್ಚಿಗಂತ ಕೊಡೋಲ್ಲ. ಆ 2,000ವೇ ನಮಗೆ ಎಲ್ಲದಕ್ಕೂ, ಪೂಜೆ ಹೋಗೋದಕ್ಕಾಗಲಿ ಏನೋ ಪೂಜೆಗೆ ಹೋಗಲೇಬೇಕು, ಹೋಗಿಲ್ಲ ಅಂತ ತೊಂದರೆ ಆಗ್ತದೆ ಅಂಥೇಳಿ. ಯಾರೋ ಹೇಳ್ತಿದ್ರು, ಹೆಂಗಸರು ಬಸ್ ಫ್ರೀ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ, ಹೋದವರು ವಾಪಸ್ ಬರೋಲ್ಲ ಅಂತ. ಅದೊಂದು ತಮಾಷೆ ಹೇಳ್ತಿದ್ರು. ಹಾಗೆ ತಮಾಷೆ ಮಾಡಬೇಡ್ರಿ. ಹೆಂಗಸ್ರಿಗೆ ಏನು ಪ್ರಾಣದ ಮೇಲೆ ಆಸೆ ಇಲ್ವಾ? ಪ್ರಾಣದ ಮೇಲೆ ಆಸೆ ಇದ್ದುಕೊಂಡು ಹೋಗೋದು. ಗಂಡಸರಿಗೆ ಪ್ರಾಣದ ಮೇಲೆ ಆಸೆ ಇಲ್ಲ ಅಂದರೆ ಅಂಥ ಹೆಂಗಸರು ಕೊಂದಾಕಿ ಬಿಡ್ತಾರೆ ಹಿಂಗಡೆ ಬಂದರೆ. ಈಗ ಡಿ ಕೆ ಶಿವಕುಮಾರಿಗೆ ನಾನು ಕೂಡ ವಿನ್ ಆಗಲಿಲ್ಲ ಅಂತ ಹೇಳಿದ್ದೆ. ನಮಗೆ ಸಿದ್ದರಾಮಯ್ಯನೇ ಬೆಸ್ಟ್. ಸಿದ್ದರಾಮಯ್ಯನೇ ಬರಲಿ. ಡಿ ಕೆ ಶಿವಕುಮಾರ್ ಬೇಡವೇ ಬೇಡ. ಸಿದ್ದರಾಮಯ್ಯ ಇರುವಾಗ ನಮಗೆ ತಿಂಗಳಿಗೆ 2,000 ಬರ್ತಾಯಿತ್ತು. ಅದು 1 ತಿಂಗಳು ತಪ್ಪಿ ಹೋದರೂ ಆ 4,000, ನನಗೆ ಅದು 3-4 ತಿಂಗಳು ಬಂದಿಲ್ಲ ಅಂದರೂ ಬೇರೆಯವರಿಗೆಲ್ಲ ಬರ್ತಾಯಿತ್ತು 6,000, 4,000. ಅದರಲ್ಲಿ ಗೊತ್ತಾಗ್ತಿತ್ತು ಇಲ್ಲಿ ನಂದೇನೋ ಒಂದು ಮಿಸ್ಟೇಕಾಗಿ ಬರೋದಿರ್ಬೋದು, ಎಷ್ಟೋ ಕಂತು ಬಾಕಿ ಇದೆ. ಇದ್ರೂ ನಂಗೆ ಅದು ಬೇಸರ ಇಲ್ಲ. ಅದು 2,000 ಯಾವಾಗಲೋ ಒಂದು ದಿವಸ ಬಂದಾಗ ನಂಗೆ ಅದು ಆಗ್ತೈತಿ. ಈಗ 2,000 ಇಲ್ಲ ಅಂದರೆ ಎಲ್ಲ ಹೆಂಗಸರಿಗೆ ಅದೊಂದು ಖುಷಿ ಇತ್ತು. ಎಲ್ಲ ವಯಸ್ಸಾದ ಹೆಂಗಸರಿಗೆಲ್ಲ ಅದೊಂದು ಲಾಭ ಆಗ್ತಿತ್ತು. ಯಾರು ನೋಡ್ಕೊಳ್ತಾರೆ ಆ ವಯಸ್ಸಾದ ಹೆಂಗಸರನ್ನು? ಅವ್ರಿಗೊಂದು ಅಡಿಕೆ ತಿನ್ಬೋದು, ಅಥವಾ ಹೊರಗಡೆ ಇರೋರು ಹೋಗಬೇಕು, ಸೌಕರ್ಯದಿರ್ತದೆ, ಮೆಡಿಸಿನ್ ತರಬೇಕು. ಎಲ್ಲರಿಗೆ ಮೊಮ್ಮಕ್ಕಳು ನೋಡ್ಕೊಳ್ತಾರೆ. ಈಗೆಲ್ಲ ವಯಸ್ಸಾದ ಹೆಂಗಸರಿಗೆ ಅವ್ರ ಜೊತೆ ಇರೋದು ಮಕ್ಕಳಲ್ಲ. ಆ ಮೊಮ್ಮಕ್ಕಳಿಗೆ ಬಂದಾಗ, ಎಲ್ಲರೂ ಹೋಗಿ ಬಂದಾಗ ಬರುವಾಗ ಅಜ್ಜಿ ಚಾಕ್ಲೇಟ್ ತಂದ್ಯಾ ಕೇಳ್ತಾರೆ. ಆ ಚಾಕ್ಲೇಟ್ ಕೊಡಲಿಕ್ಕೆ ನಮ್ಮ ಮಕ್ಕಳು ಏನು ಕೊಡ್ತಾರ? ಸೊಸೆ ಕೊಡ್ತಾಳಾ, ಅಥವಾ ಮಗಳು ಕೊಡ್ತಾಳಾ, ಅಥವಾ ಮಗ ಕೊಡ್ತಾನಾ, ಅಳಿಯ ಕೊಡ್ತಾನೆ? ಯಾರು ಕೊಡ್ತಾರೆ? ಅದೊಂದು 2,000 ಎಲ್ಲರಿಗೂ ಲಾಭ ಆಗ್ತಿತ್ತು. ಅದು ಯಾರಿಂದ ಬರ್ತದೆ? ಯಾರ ಕೈಯಿಂದ ಬರ್ತದೆ? ಯಾರ ಕೈಯಿಂದಲೂ ಬರೋದಿಲ್ಲ. ಅದು ನಮಗೊಂದು ಭಾಗ್ಯ ಅಂತ ಇತ್ತು. ಅದು ಇಲ್ವಾ? ರೇಷನ್ ಕೂಡ ಬಂದ್ ಮಾಡಿರಿ. ನಾವು ಉಪವಾಸ ಮಲಗಿ ಸಾಯ್ತೀವಿ. ಡಿ ಕೆ ಶಿವಕುಮಾರ್ ವಿನ್ ಆದಕ್ಕೆ ಎಲ್ಲರಿಗೂ ಸಾವು ಬರಲಿ ಅಂತ ನಾನು ನಂಬ್ತೀನಿ. ಎಲ್ಲರಿಗೂ ಸಾವು ಬಂದು, ಊಟನೂ ರೇಷನ್ ಕಾರ್ಡು ಬಂದಾಗಿ, 2,000 ಬಂದಾಗಿ, ಆ ವಿಜಯಲಕ್ಷ್ಮಿ ಅಮ್ಮ 2,000 ಬಂದ್ ಮಾಡಿ, ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಜಯಲಕ್ಷ್ಮಿ ಯಾರು ಸೇರಿಕೊಂಡು 2,000 ಬಂದ್ ಮಾಡಿ, ರೇಷನ್ ಕಾರ್ಡು ಅಕ್ಕಿಯೂ ಬಂದ್ ಮಾಡಿಬಿಡಿ. ನಾವು ಡಿ ಕೆ ಶಿವಕುಮಾರ್ ಅವರು ವಿನ್ ಆದಕ್ಕೆ ಯಾರು ಕೂಡ ಕೈ ಎತ್ತಿ ಡಿ ಕೆ ಶಿವಕುಮಾರ್ಗೆ ಜೈ ಅಂತ ಹೇಳಲಿಕ್ಕೆ ಯಾರು ಬದುಕಿರಬಾರ್ದು. ಅಷ್ಟೇ ಹೇಳೋದು ನಾನು.